ಪಾಪ ಬಂದ್ಬಿಡು ಬಂದ್ಬಿಡು ಬಂದ್ಬಿಡು. ಹಾಯ್ ಹಾಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಾಡು. ಹಾಯ್ ಸರಿಯಾಗಿ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಬೇಕಮ್ಮ? ಪಪ್ಪ ಹೋಯ್ತವ. ಏನು ಬೇಕು ನಿಂಗೆ? ಹಂಗಂದ್ರೆ ಎಲ್ಲಿಗೆವ? ಏನು ಬೇಕು? ಸರಿ ನಡಿ, ಕೊಡಿಸ್ತೀನಿ. ಅದೇನು ಬೇಕು ಹೇಳು. ಏನು ಕೇಳ್ತಿದ್ಯಾ? ಓ ಗಾಯ್ಸ್, ಇವನು ಕಾರ್ ಕೀ ನೋಡ್ಕೊಬಿಟ್ಟವನಿಲ್ಲಿ. ಅದಕ್ಕೆ ಪಪ್ಪ ಪಪ್ಪ ಅಂತ ಕಿರ್ಚಾಡ್ತಿದ್ದಾನೆ. ಎಲ್ಲಿದೆ? ಇಲ್ಲಿ ಸೌತೆಕಾಯಿ ತಿನ್ನು ಅಂತ ಕೊಟ್ರೆ ಯಾಕಂಗೆ ಕೆಳಗಿಟ್ಟಿರೋದು? ಏನಮ್ಮ? ಏನು ಬೇಕು? ಇದನ್ನೇ ತಗೋಗು ಮನೆಕಿನ್. ಮಾಯಮ್ಮಯೇ ಮಾಡು. ಮಾಯಮ್ಮಯೇ ಬ್ಯಾಂಗಲ್ ಬಂಗಾರಿ ಮಾಡು ಬಂಗಾರಿ. ಪಾಪ ಇಲ್ಲಿ ನೋಡು, ನನ್ನ ನೋಡು. ಚಿನ್ನ ಇಲ್ಲಿ. ರಿಶ್ವಿಕ್ ಹಾಯ್. ಏನದು? ಐ ಲವ್ ಯು. ಹಾಂ, ಓಕೆ ಗಾಯ್ಸ್, ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಏನಪ್ಪ ಸ್ಪೆಷಲ್ ಅಂದರೆ ಏನೂ ಇಲ್ಲ. ನನ್ನ ಮಧ್ಯಾಹ್ನದಿಂದ ನೈಟ್ವರೆಗೂ ಯಾವ್ಯಾವ ಥರ ರೊಟೀನ್ ಇರುತ್ತೆ, ಏನೇನೆಲ್ಲ ಮಾಡ್ತೀನಿ, ಆ ಥರ ಆಫ್ಟರ್ನೂನ್ ಟು 9 ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಏನೇನೆಲ್ಲ ರೆಕಾರ್ಡ್ ಆಗಿರುತ್ತೆ, ಏನೇನೆಲ್ಲ ವಿಡಿಯೋ ನಿಮಗೆ ಬರುತ್ತೆ ಔಟ್ಪುಟ್ಟಲ್ಲಿ ಅಂತ ಗೊತ್ತಿಲ್ಲ. ಸೊ ರ್ಯಾಂಡಮ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಗಾಯ್ಸ್. ನೋಡೋಣ ಈ ವಿಡಿಯೋದಲ್ಲಿ ಏನೇನೆಲ್ಲ ಸಿಗುತ್ತೆ, ಏನೇನೆಲ್ಲ ಸ್ಪೆಷಲ್ ಆಗಿರುತ್ತೆ ಇವತ್ತಿನ ದಿನ ಅಂತ ನೋಡುವ. ಇವಾಗ ತಾನೇ ಜಸ್ಟ್ ಊಟ ಎಲ್ಲ ಮುಗಿಸಿ ವಿಡಿಯೋಸ್ನ ಶುರು ಮಾಡಿದೆ. ಪಾಪಡ ಏನು ತಿಂದವ ಇವತ್ತು ನೀನು? ಏನು? ಸಾಂಬಾರು? ಬರೀ ಸಾರು ತಿಂದ? ಅನ್ನ ತಿನ್ಲಿಲ್ವಾ? ಅನ್ನ? ನಾನಿವತ್ತು ಅನ್ನ, ಬೇಳೆ, ತರಕಾರಿ, ಸಾಂಬಾರು ತಿಂದೆ. ನೀನು ಮೊಸರನ್ನ ತಿಂದ. ಐ ಮೀನ್ ಕರ್ಡ್ ರೈಸ್ ತಿಂದ. ಏನು ಬಂಗಾರಿ ಅದು? ಕರ್ಡ್ ರೈಸ್. ಹಂಗಲ್ಲ, ಕರ್ಡ್ ರೈಸ್ ಅನ್ಬೇಕು. ಹೇಳಿ. ಸಾಂಬಾರ್, ಅನ್ನ, ಸಾರು, ಕಬಾಬ್, ಕಾಯಿ ತಿಂದೆ, ಕಡಲೆ ತಿಂದೆ. ಆಮೇಲೆ ಇನ್ನೇನೇನು ತಿಂದೆ ನಾನು? ಎಲ್ಲ ತಿಂದ್ಬಿಟ್ಟೆ ಅಲ್ವಾ? ಜಾಣ ಮರಿ ನೀನು. ಅದೆಲ್ಲ ಬಾಯಿಗೆ ಹಾಕ್ಬಾರ್ದು. ಯಾವ ಖುಷಿಗ ಬರೀ ಡವ್ ಮಾಡೋದು ನೀನು. ಬರೀ ಡವ್ ಮಾಡ್ತೀನಿಯಲ್ಲ ನೀನು. ಬಂಗಾರಿ, ನಿಂಗೆ ಈ ಓಲೆ ಯಾರು ಕೊಡ್ಸಿತ್ತು? ಕೊಡ್ಸಿದ್ರವ? ಇದನ್ನ ಬಿಚ್ಕೊಳ್ಳ. ಐಸ್ ಕ್ರೀಮ್ ತರಕ್ಕೆ ಹೋಗೋಣ ಪ್ಲೀಸ್. ಒಂದೇ ಒಂದು ಕೊಡು. ಇದೊಂದೇ ಒಂದು ಕೊಡಮ್ಮ. ಫ್ರೆಂಡ್ಸ್, ಇದು ನಾನೇ ಮಾಡಿ ಇಟ್ಕೊಂಡಿರುವಂತಹ ಏರ್ ಆಯಿಲ್, ಏರ್ ವಾಟರ್ ಅಂತ ಹೇಳ್ಬೋದು. ಏರ್ ವಾಟರ್ ಇದು. ಇದಕ್ಕೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ತಲೆ ತುಂಬ ಉದುರುತ್ತಾಯಿತು ಅಂತ ಹೇಳ್ಬಿಟ್ಟು ಹಾಕೊಳ್ಳೋಣ ಅಂತ ಅಂದ್ಕೊಂಡು ನಾನೇ ಹೊಸ್ದಾಗಿ ಟ್ರೈ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1 ವೀಕಿಂದ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಫುಲ್ ಇಲ್ಲೆಲ್ಲ ಹೇರ್ ಲಾಸ್ ಆಗಿಬಿಟ್ಟೈತೆ ನನಗೆ.
ಅದರಲ್ಲೂ ಪಾಪು ಆದಮೇಲೆ ಪ್ರೆಗ್ನೆಂಟ್ ಇದ್ದಾಗ ಕೂದಲು ಚೆನ್ನಾಗಿ ಬೆಳೆದಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ಕೂದಲು. ಪಾಪು ಆದಮೇಲೆ ಫುಲ್ಲು ಬಿಸಿ ಬಿಸಿ ನೀರು, ತಲೆ ಸ್ನಾನ ಎಲ್ಲ ಮಾಡಿಸ್ತಾರೆ. ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆಗುತ್ತಲ್ವ, ಆವಾಗ ಕೂದಲು ಫುಲ್ಲು ಉದ್ರಕ್ಕೆ ಶುರುವಾಯಿತು. ನೋಡಿ ಇಲ್ಲೆಲ್ಲ ಹೆಂಗೆ ಕೂದಲೇ ಇಲ್ಲ ಸ್ವಲ್ಪ. ಅದರಿಂದ ನಾನೇ ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಜಸ್ಟ್ ಸ್ಕಾಲ್ಪ್ಗೆ ಅಪ್ಲೈ ಮಾಡಿ ಒಂದು ಏನು ಹೇಳ್ತಾರೆ 2 ಮಿನಿಟ್ಸ್ ಅಷ್ಟು ಮಸಾಜ್ ಮಾಡಬೇಕು. ನೀವು ಇದನ್ನು ವಾಶ್ ವಾಶ್ ಮಾಡಾದ್ಮೇಲೂ ಹಾಕೋಬೋದು, ವಾಶ್ ಮಾಡೋಕ್ಕಿಂತ ಮುಂಚೆನೇ ಹಾಕೋಬೋದು. ಆದರೆ ಎಣ್ಣೆ ಹಚ್ಚಿದ್ಮೇಲೆ ಹಾಕ್ಬಾರ್ದು ಆಯಿತಾ. ತಲೆ ಸ್ನಾನನ ಇದನ್ನು ಹಾಕಿದ್ಮೇಲೆ ತಲೆ ಸ್ನಾನನಾದ್ರು ಮಾಡ್ಬೋದು, ಅಥವಾ ಹಾಗೆ ಇದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಇದು ಏನಾದರೂ ವರ್ಕ್ ಆಯಿತು ಅಂದರೆ ಇದು ನಾನು ಮಾಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೂಡ ಆಯಿತಾ. ಫಸ್ಟು ಏನಾದರೂ ಬೇರೆಯವ್ರಿಗೆ ಹೇಳೋಕ್ಕೂ ಮುಂಚೆನೇ ಫಸ್ಟ್ ನಾವೊಂದ್ಸಲ ಟ್ರೈ ಮಾಡಿ ಅದರಿಂದ ಯೂಸ್ ಆಯಿತು ಅಂದರೆ ಮಾತ್ರ ನಾನು ರಿವ್ಯೂನ ಹೇಳಿಬಿಟ್ಟು ನಿಮಗೆ ಸಜೆಸ್ಟ್ ಮಾಡ್ತೀನಿ ಆಯಿತಾ. ಸುಮ್ಮನೆ ನಾನು ಹಿಂಗೆ ಹೇಳಿದೆ ಅಂತ ಹೇಳ್ಬಿಟ್ಟು ನೀವು ಯಾರಾದರೂ ಮಾಡಿಕೊಂಡು ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಏರ್ ಫಾಲ್ ಆಗಿಬಿಟ್ರೆ ಸುಮ್ಮನೆ ತೊಂದರೆ. ಸೊ ಅದರಿಂದ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ ಕೂಡ. ಆಲ್ಮೋಸ್ಟ್ 1 ವೀಕಿಂದ ಟ್ರೈ ಮಾಡ್ತಿದ್ದೀನಿ. ಮೊದಲಿಗಿಂತ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ, 10% ಪರವಾಗಿಲ್ಲ ಅಷ್ಟೇ ಹೇಳೋಕ್ಕಾಗೋದು. ಯಾಕಂದರೆ ಇವಾಗ 1 ವಾರದಿಂದ ಅಲ್ವಾ ಟ್ರೈ ಮಾಡ್ತಾ ಇರೋದು. ಸೊ 10% ಅಷ್ಟೇ ಪರವಾಗಿಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು ಇದನ್ನು. ಇಲ್ಲಿ ನೋಡಿ, ನಾನು ತಲೆ ಬಿಚ್ಕೊಂಡು ಕೂತಿದ್ರೆ ಇವನು ತಲೆ ಬಸ್ತೀನಿ ಅಂತ ಬಂದವನು. ಎದ್ದು ನಿಂತ್ಕೊ ನನಗೆ ಬಚ್ಕೊಡು, ತಲೆ ಬಚ್ಚು ನನಗೆ ಬಚ್ಚು. ವಾವ್, ಎಷ್ಟು ಚಂದ ಬಚ್ತೀಯ ನೀನು. ಇದನ್ನು ತಲೆಗೆ ಹಾಕ್ಕೊಡು ನನಗೆ. ಕಣ್ಣು ಬಚ್ತಾರೆ ಯಾರಾದರೂ? ಕೂದಲು ಬಚ್ಚು. ನಾನು ಕೂದಲು ಹಾಳಾಗೋದಕ್ಕೆ ಅರ್ಧ ಕಾರಣನೇ ಇವನು. ನಾನು ಮಲಗಿರ್ಲಿ ಕೂತಿರ್ಲಿ ನಿಂತಿದ್ರೆ ಇಡ್ಸಲ್ಲ, ಮಲಗಿರ್ಲಿ ಕೂತಿರ್ಲಿ ಬಂದು ಕೂದಲನ್ನ ಹಿಡ್ಕೊಂಡು ಹಿಂಗೆ ಎಳೆದಾಡ್ತಾನೆ. ಅದರಲ್ಲೂ ಮಲಗಿರುವಾಗ ಅವನ ಕಡೆ ತಿರ್ಕೊಂಡು ಮಲಗ್ದಂತೆ ನಾನು ಈ ಕಡೆ ಏನಾದ್ರು ತಿರ್ಕೊಂಡು ಮಲ್ಕೊಬಿಟ್ರೆ ಅವ್ನು ಫಸ್ಟು ಕೂದಲು ಹಿಡ್ಕೊಂಡೇ ಎಳೆಯೋದು, ಹಿಂಗೆ ಹಿಡ್ಕೊಂಡು ಹಿಂಗೆ ಎಳೆದಾಡ್ತಾನೆ. ಆ ಟೈಮಲ್ಲಿ ಎಷ್ಟು ಕೋಪ ಬರುತ್ತೆ ಅಂದರೆ ಎತ್ತಿ ಹೊಡೆದು ಬಿಡೋಣ ಅನ್ನಷ್ಟು ಕೋಪ ಬರ್ತದೆ ಅವನಿಗೆ. ಸಾರಿ, ನನಗೆ ಕೋಪ ಬರ್ತದೆ ಅವ್ನು ಕಂಡ್ರೆ. ಸರಿ, ಇದನ್ನು ಹೇರ್ಗೆಲ್ಲ ಅಪ್ಲೈ ಮಾಡಿ ತೋರಿಸ್ತೀನಿ. ತೋರಿಸಿ ಒಂದು 10 ನಿಮಿಷ ಈ ಥರ ಮಸಾಜ್ ಮಾಡಿಕೊಂಡು ಬಿಟ್ಟರೆ ಸಾಕಾಗುತ್ತೆ. ನೋಡಿ ಇದಿಷ್ಟು ಹೇರು ಹೆಂಗೆ ಬಿಟ್ಟೋಗಿದೆ ನನಗೆ ಫುಲ್ಲು. ಈ ಥರ ಒಂದು ಬಾಟಲ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಕಾಣಿಸ್ತೈತಲ್ಲ, ಹೀಗೆ ಕಾಣಿಸ್ತೈತೆ ಅನ್ಸುತ್ತೆ. ಇದರೊಳಗಡೆಯಿಂದ ಇದು ವಾಟರ್ ಬರುತ್ತೆ. ಇದು ಆಲ್ಮೋಸ್ಟ್ 10 ಡೇಸ್ ಯೂಸ್ ಮಾಡ್ಬೋದು, ಅಂದರೆ ಮಾಡಿ ಇಟ್ಕೊಂಡು 10 ಡೇಸ್ ಅಷ್ಟು ಯೂಸ್ ಮಾಡ್ಬೋದು. ಸೊ ನಾನು ಮಾಡಿ ಇಟ್ಕೊಂಡಿದ್ದೆ, ಈಗ ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಅಪ್ಲೈ ಮಾಡಬೇಕು. ಪಾಪು ಏನು ಮಾಡ್ತೀಯಾ? ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ರೆ ಅವನು ಅಡುಗೆ ಮನೆಗೆ ಹೋಗ್ಬಿಟ್ಟು ಏನೋ ಮಾಡ್ತಾ ಇದ್ದಾನೆ. ಕಿತಾಪತಿ ಹುಡುಗ ಒಂದು 10 ನಿಮಿಷ ಸುಮ್ಮನೆ ಇರೋಲ್ಲ, ಏನಾದರೂ ಒಂದು ಎಡವಟ್ಟು ಮಾಡಿಕ್ಕಿರ್ತಾನೆ. ಈ ಥರ ನೀಟಾಗಿ ಮಾಡಬೇಕು. ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಬಂದು ಆಫ್ ಮಾಡ್ಬೋದಮ್ಮ, ನೀನು ಜಾಣ ಬರೆಯಲ್ಲ. ಸೊ ಇವಾಗ ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಬೇಕು. 4:15 ಆಗೋಯ್ತು ಆಲ್ರೆಡಿ. ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಆಗಿಲ್ಲ ಎಲ್ಲ ಕಾಯಿಸಿ ಕುಡಿಸಾದ್ಮೇಲೆ ಅವನ್ನ ಸ್ವಲ್ಪ ಆಚೆ ಕರ್ಕೊಂಡೋಗಿ ಆಟ ಎಲ್ಲ ಆಡಿಸ್ಕೊಂಡು ಬರ್ತೀನಿ. ಸೊ ಅಲ್ಲಿಗೆ ಟೈಮ್ ಓವರ್ ಆಗೋಗಿರುತ್ತೆ. ಮತ್ತು ಅಲ್ಲಿಂದ ಬಂದು ಅಡುಗೆ ಮಾಡಿ ಮತ್ತೆ ಅವನು ತಿನ್ನಿಸಿ ನಾವು ತಿಂದು ಮಲಗೋ ಅಷ್ಟರಲ್ಲಿ ಇವತ್ತಿನ ಡೇ ಮುಗ್ದೇ ಹೋಗಿರುತ್ತೆ ಅಂತ ಹೇಳ್ಬೋದು. ನೋಡೋಣ ಬನ್ನಿ ಯಾವ ಥರ ಇರುತ್ತೆ. ಅವ್ನಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಬರ್ತೀನಿ ಆಯಿತಾ. ನೋಡೋದ ಏನು ಮಾಡ್ತಾನೆ ಇವಾಗ, ಏನು ಮಾಡ್ತಾನೆ ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಆಡ್ತಿದ್ದಾನೆ ಅಂತ. ಏ ಬಂಗಾರಿ
ವಾವ್, ಸ್ನಾನ ಮಾಡ್ದ? ಸ್ನಾನ ಹೆಂಗೆ ಮಾಡ್ದಪ್ಪ? ಹೆಂಗೆ ಮಾಡಿದೆ ಸ್ನಾನನ? ಹಂಗೆ ಗುಡ್ ಬಾಯ್ ಅಲ್ವಾ ನೀನು? ಐ ಲವ್ ಯು ಹೇಳು ಇನ್ನೊಂದ್ಸಲ. ಐ ಲವ್ ಯು. ಸ್ನಾನ ಆದ ತಕ್ಷಣ ಈ ಥರ ಕಟ್ಕೊಡ್ತೀನಿ ಆಯಿತಾ. ಅವನೇ ಸ್ನಾನದ ಮನೆಯಿಂದ ಬಂದು ಹಿಂಗೆ ಹಾಸಿಗೆ ಮೇಲೆ ಬಂದು ಕೂತಿರ್ತಾನೆ. ನಾನು ಅಷ್ಟರಲ್ಲಿ ಒಳಗಡೆ ಎಲ್ಲ ಎತ್ತಿಕ್ಬಿಟ್ಟು ಇವನಿಗೆ ರೆಡಿ ಮಾಡೋಣ ಅಂತ ಬರ್ತೀನಿ. ನಾನು ಬರೋವರೆಗೂ ಹಿಂಗೆ ಕೂತಿರ್ತಾನೆ ಅವನು. ಏನು ಕೆಲಸನೂ ಮಾಡಲ್ಲ. ಅಂದರೆ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಮಾತಾಡ್ಕೊಂಡು ಬಂದು ಇಲ್ಲೇ ಕೂತಿರ್ತಾನೆ ಅಂತ. ಹೆಂಗೆ ಮಾತಾಡ್ತಿದ್ದಾನೆ ನೋಡಿ. ಮಾತು ಬಂದ್ಬಿಟ್ಟು ಮಾತೇ ನಿಲ್ಸಲ್ಲ. ಯಾವಾಗ ನೋಡಿದ್ರು ವಠ 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 ಅನ್ನೋದೆ. ಇವನು ಬಂಗಾರ ಪಪ್ಪ ಎಲ್ಲೋಯ್ತು ಪಪ್ಪ? ಆಫೀಸ್ ಹೋಯ್ತು. ಏನಿವ ಆಫೀಸ್. ರೆಡಿ ಆಗೋಣ? ಐಫೈ ಮಾಡು ಫಸ್ಟ್. ಅದಕ್ಕೆ ಇಲ್ಲ ಇಲ್ಲಿ ಬಿಚ್ಚಾಕ್ತೀನಿ. ಐಫೈ ಮಾಡು. ಬಿಚ್ತೀನಿ. ಐಫೈ ಮಾಡು. ಐಫೈ. ವೆರಿ ಗುಡ್. ಹಾಂ, ರೆಡಿ ಆಗೋಣ? ಯೇ, ಸೂಪರ್ ಡೂಪರ್ ರೆಡಿ ಆಗಿದೆ ನಮ್ಮ ಪಾಪು. ನೋಡಿ ಆಗಲೇ ಹಣೆಯಲ್ಲಿ ಹೆಂಗೆ ಅಳಿಸ್ಕೊಂಡ ಅಂತ. ಈಗ ಎದ್ದು ರೆಡಿಯಾಗಿ ಎಲ್ಲೋಗೋದು? ಓಡ್ತಾಳ ಆಗಲೇ. ಚಿನ್ನ ನಿಂಗೆ ಹೊಡಿತೀನಿ. ನಿಂಗೆ ತಳ್ಬಾರ್ದು. ಬೇಡ ಈ ಕಡೆ ಬೈ ಕಡೆ ಮೇಲೆ ಬೈಲಿ ಓಡಾಡು ಬೈಲಿ ನೀನು. ನಿಧಾನಕ್ಕೆ ಹೋಗು. ಹಾಂ ಬಾ ಸಾಕು. ಈಗ ಅವೆಲ್ಲ ತಗೋದ್ರೆ ಹೊಡಿತೀನಿ. ಹೊಡಿತಾರೆ ಅವರು. ಏಯ್ ಬತ್ತನ್ ಧನು ಬತ್ತಾನೆ ಈಗ. ನೀನು ನಿಧಾನ ಎಡ್ರು ಬಿದ್ದೀಯ. ಬಾ ಹಿಂಗೆ. ಅಯ್ಯೋ ಇದನ್ನ ಎಷ್ಟು ಊಟ ಅದನ್ನ ಏನಿಸ್ತ ಆ್ಯಪಲ್ ಹಿಡ್ದಿದ್ದು. ಹಾಂ ಬಾ. ಏನಂಗಂದ್ರೆ ಅದನ್ನ ಕಿತ್ತೆಸ್ಬಿಟ್ಟ ಆಮೇಲೆ. ಹಿಂದೆ ಪಾಪ ಬಂದ್ಬಿಡ. ಏಯ್ ಬಾ ಎತ್ತಿಟ್ರು ಬಾ. ಇದು ಈಸ್ಕಳಿಯಕ್ಕ ಅವನು ಎಷ್ಟು ಬಿಡ್ತಾನ ಅನ್ಸೋದು. ಇನ್ನೇನು ಎತ್ಕ ಬರಕ್ಕೆ ಹೋಯ್ತಿದ್ಯಾ? ನಿನ್ನೆ ಊಟ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅರ್ಧ ಗಂಟೆ ಆಯಿತು ಅಂತ ತಿನ್ಲಿಕ್ಕೆ ಶುರು ಮಾಡಿ. ನಿಲ್ಲೋದೇ ಇಲ್ಲ ಯಾವ ಕಡೆನೂ, ಎಲ್ಲೂ ನಿಲ್ಲೋದು ಇಲ್ಲ, ತಿನ್ನೋದು ಇಲ್ಲ ಬೇಗ. ನೋಡಿ ಇಲ್ಲಿ ಎಷ್ಟೊಂದೆಲ್ಲ ಗುಡ್ಡೆ ಹಾಕ್ಕೊಂಡೋದವನೆ. ಇದಿಷ್ಟು ಕೊಟ್ಟರು ಅವನು ಬೇಗ ಊಟ ತಿಂತಾ ಇಲ್ಲ. ನಿಮ್ಮ ಮಕ್ಳಿಗೆ ಹೆಂಗೆ ತಿನ್ನಿಸ್ಬೇಕೋ ಏನು ಕತೆನೋ ಯಪ್ಪ ದೇವ್ರೆ. ಕೆಳಗಡೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕಾಂಪೌಂಡು, ಇದರಿಂದ ಕೆಳಗಡೆಗೆ ಬಾಲ್ ಎಸ್ಬಿಟ್ಟ. ಅದನ್ನು ಅವ್ರ ಪಾಪ ತರ್ಲಿಕ್ಕೆ ಹೋಗಿದ್ದಾರೆ. ನೋಡಿ ಹೈಟ್ ಕರೆಕ್ಟಾಗೈತೆ, ಬಾಲ್ ಎಷ್ಟು ಬಿಡ್ತಾರೆ. ಎಲ್ಲಿಗಮ್ಮ
ಎ ಸಿ ಬರ್ತದ ಮತ್ತೆ ಹೊಡಿತದೆ ಪಪ್ಪ ಹೊಡಿತದೆ ಬೈತದ ಪಪ್ಪ ಮತ್ತೆ ಅಲ್ಲಿ ಕೆಳಗಡೆ ಒಳಗಡೆ ನೋಡಿ ಆಟ ಆಡುವ ಹಿಂಗೆ ಎತ್ತಾಕಿ ಕಾರ್ಗೊಂದು ಗತಿ ಕಾಣಿಸ್ಬಿಡ್ಗಿದಿ ರಿಮೋಟ್ ಕಾರ್ ಯಾವ ಮಟ್ಟಿಗೆ ಆಗೈತೆ ನೋಡಿ ಪಾಪುಗೆ ಊಟನೆಲ್ಲ ತಿನ್ನಿಸ್ಬಿಟ್ಟು ನಾವು ಕೂಡ ಊಟನ ಮಾಡಿಕೊಂಡು ಪಾತ್ರೆ ಎಲ್ಲನೂ ತೊಳೆದಿಡ್ತಾ ಇದ್ದೀನಿ. ನಾನು ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಕೊಬಿಡ್ತೀನಿ. ಬೆಳಗ್ಗೆ ನಮ್ಮ ಮನೆಯವ್ರು ಬೇಗ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಹಿಂಸೆ ಅನಿಸುತ್ತೆ ಆಯಿತಾ. ಅದಕ್ಕೆ ನೈಟೇ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಕೊಂಡು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಗ್ಯಾಸ್ ಮೇಲೆ ಪಾಪು ಇರೋದ್ರಿಂದ ಹಾಗಾಗಿ ಅಲ್ಲಲ್ಲೇ ಬಿಟ್ಬಿಟ್ಟಿರ್ತೀನಿ. ಸೊ ನೈಟೇ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಬೆಳಗ್ಗೆಗೆ ಏನು ಮಾಡಬೇಕು, ಏನು ಅಡುಗೆ ತಿಂಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೈಟೇ ಡಿಸೈಡ್ ಮಾಡಿಕೊಂಡು ಏನಾದರೂ ಕಟ್ ಮಾಡಿ ಇಡಬೇಕಾ ಅಥವಾ ಏನಾದರೂ ನೆನೆಸಿಡ್ಬೇಕಾ ಅಂತ ಹೇಳ್ಬಿಟ್ಟು ನೈಟೇ ಎಲ್ಲ ಮುಗಿಸ್ಕೊಟ್ಟಿನಿ. ಇನ್ನು ಪಕ್ಕದ ಮನೆ ಪಾಪು ಕೂಡ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದಿತ್ತು. ಆ ಪಾಪು ಜೊತೆ ಕೂಡ ಆಟ ಆಡ್ಕೊಂಡು ಹಾಗೆ ಕೂತಿದ್ವಿ. ಹೆಂಗೆ ಹೋಗೋದು ಎಲಿಫೆಂಟ್ ಹೆಂಗೆ ಹೋಗ್ತಾರೆ ತೋರಿಸು. ಪಾಪು ಜೊತೆ ಆಟ ಆಡಿಕೊಂಡು ಅವರು ಕೂಡ ಮಲಗಿಸ್ತೀನಿ ಪಾಪುನ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊಟ್ಟೋಗ್ಬಿಟ್ರು. ಇದಾದಮೇಲೆ ನಾವು ನಮ್ಮ ಪಾಪು ಜೊತೆ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ವಿಡಿಯೋ ಕಾಲ್ ಮಾಡಿದರು. ಅವರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೈಟು ಅಂತ ಹೇಳ್ಬಿಟ್ಟು ದಿನಕ್ಕೆ ಏನಿಲ್ಲ ಅಂದರೆ ಒಂದು 10-20 ಸತಿ ವಿಡಿಯೋ ಕಾಲ್ ಮಾಡಿರ್ತಾರೆ. ಪಾಪು ನಮ್ಮ ಹತ್ರ ಇರೋದ್ರಿಂದ ಅವ್ರು ಸ್ವಲ್ಪ ದೂರದಲ್ಲಿದ್ದಾರಲ್ವ, ಅದರಿಂದ ತುಂಬ ಇಷ್ಟ ಇವನಂದರೆ ಅವ್ರಿಗೆ. ಅದಕ್ಕೆ ವಿಡಿಯೋ ಕಾಲ್ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆ ಸಂಜೆ ನೈಟು ಯಾವಾಗಂದ್ರೆ ಅವಾಗ ವಿಡಿಯೋ ಕಾಲ್ ಮಾಡ್ತಾನೆ ಇರ್ತಾರೆ. ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಕೂತಿದ್ವಿ. ಕೆಳಗಡೆ ಇನ್ನೂ ಜರಿ ಇನ್ನು ಕೆಳಗಡೆ ಕೆಳಗೆ ಜರಿ ಏದತ್ತು ಕೆಳಗಡೆ ಚಿಕ್ಕದಲ್ವ ಏನಾಗಲ್ಲ. ಮಲ್ಕೋ ಬಾ, ಇದು ಬೇಡ. ಮಲ್ಕೋ, ಹಿಂಗೆ ಮಲ್ಕೋ. ಕೆಳಗಿನ್ನ ಇನ್ನು ಕೆಳಗೆ ಸರಿಯಾಗಿ ಮಲ್ಕೋ. ಕೆಳಗಿರಿ ಇನ್ನು. ಹಾಂ ಎದ್ದು ಮೇಲೆ ಇಲ್ಲಿ ಬಾ, ಇಲ್ಲಿ ನಿಂತ್ಕೋ, ಇಲ್ಲಿ ಎದ್ದು ನಿಂತ್ಕೋ. ಇಲ್ಲಿ ಬಾ, ಇಲ್ಲಿ ನಿಂತ್ಕೋ. ಮನಿಕೋ ಈಗ. ವೆರಿ ಗುಡ್. ಸರಿ, ಪಪ್ಪಂಗೆ ಬಾಯ್ ಮಾಡು. ಪಪ್ಪ ಗುಡ್ ನೈಟ್. ಪಪ್ಪಂಗೆ ಮಾಡು. ಪಪ್ಪ ಗುಡ್ ನೈಟ್. ಗುಡ್ ನೈಟ್. ಐ ಲವ್ ಯು. ಪಪ್ಪಿ ಕೊಟ್ಬಿಡು ಅಂದು ಮಲ್ಕೊಳ್ಳೋಣ. ಪಪ್ಪ ಬಾಯ್, ಗುಡ್ ನೈಟ್. ಬಾಯ್ ಮಾಡು. ಫಸ್ಟ್ ಬಾಯ್ ಮಾಡಬೇಕು. ತಾತ ಬಾಯ್ ಮಾಡಿಬಿಡು. ಇನ್ನೊಂದ್ಸಲ ಪಪ್ಪಂಗೆ ಬಾಯ್ ಏನು. ಗುಡ್ ನೈಟ್. ಗುಡ್ ನೈಟ್. ನನಗೂ ಬಾಯ್. ಗುಡ್ ನೈಟ್. ಇದು ಇನ್ನೊಂದು ಲಾಸ್ಟ್. ಐ ಲವ್ ಯು ಹೇಳು. ಇದಿಷ್ಟು ಆಗಿತ್ತು ನನ್ನ ಆಫ್ಟರ್ನೂನ್ ಟು ನೈಟ್ ರೊಟೀನು. ಡೈಲಿ ಸೇಮ್ ರೊಟೀನ್ ಹೀಗೆ ಇರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಅಂದರೆ ಪಾಪನ ಆಟಾಡ್ಸೋದಾಗಿರ್ಬೋದು, ಇದು ಮಾಡೋದಾಗಿರ್ಬೋದು. ಈಗ ಅವನು ಫುಲ್ಲು ನಿದ್ದೆ ಬಂದ್ಬಿಟ್ಟೈತಾಯ್ತಾ. ಅಳ್ತಾ ಇದ್ದಾನೆ ಮಲ್ಕೊಳ್ಳೋಕ್ಕೆ. ಸಂಜೆ ಮಲ್ಕೊಳ್ಳಿಲ್ಲ. ಸೊ ನಿದ್ದೆ ಬಂದ್ಬಿಟ್ಟೈತೆ ಫುಲ್ಲು. ಮಲ್ಕೊಳ್ಳೋಕೆ ಅಳ್ತಿದ್ದಾನೆ. ಅವ್ರ ಪಪ್ಪನ ಹತ್ರ ಅವಾಗ ಅವ್ನು ಮಲ್ಕೊಳ್ಳೋದಿಲ್ಲ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದರೂ ನನ್ನ ವೀಡಿಯೋಸ್ನಲ್ಲಿ ಏನಾದರೂ ಚೇಂಜಸ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ನ ಮಾಡಿ. ನಾನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವೀಡಿಯೋಸ್ನಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಅಂತಂದರೆ ತಿದ್ಕೊಳ್ಳೋಕ್ಕೆ ನಾನು ನಿಜವಾಗ್ಲೂ ಪ್ರಯತ್ನ ಪಡ್ತೀನಿ ಆಯಿತಾ. ಎಲ್ಲನೂ ಖಂಡಿತವಾಗ್ಲೂ ತಿದ್ಕೋತೀನಿ. ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.